1973 ಈ ಒಂದು ಸಮಯದಲ್ಲಿ ಒಂದು ಚಿತ್ರ ಬಂದಿತ್ತು. ಅದಕ್ಕೆ "ಎಡಕಲು ಗುಡ್ಡದ ಮೇಲೆ" ಅನ್ನೋಂಥ ಟೈಟಲ್ ಇತ್ತು. ಇದನ್ನು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಯಾರ ಸಿನಿಮಾ ಅಂತೇಳಿ. ಸೊ, ಪುಟ್ಟಣ್ಣ ಅವರ ಸಿನಿಮಾ, ಅವರ ನಿರ್ದೇಶನದ ಸಿನಿಮಾ, ಭಾರತಿ ಸುತ ಅವರ ಕಾದಂಬರಿಯನ್ನು ಆಧರಿಸಿದಂಥ ಚಿತ್ರ. ಈ ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದರು. ಒಂದು ಕಡೆ ಜಯಂತಿ ಅಮ್ಮ, ಇನ್ನೊಂದು ಕಡೆ ಆರತಿ ಅವರು. ಸೊ, ಇವರ ಕಾಂಬಿನೇಷನ್ ಹೇಗಿತ್ತು ಅನ್ನುವಂಥದ್ದು ಗೊತ್ತೇ ಇರುವಂಥದ್ದೇ. ಆದರೆ ಇದರ ಹಿಂದಿನ ಒಂದು ಕತೆ ವೈರಲ್ ಆಗ್ತಿರುವಂಥದ್ದು. ಫೇಸ್‌ಬುಕ್ಕಲ್ಲಿ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಇದೆ. ಅದನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನಿಸ್ತು. ಯಾಕಂದರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇದು. ಸಾಮಾನ್ಯವಾಗಿ ಕಾದಂಬರಿಯಲ್ಲಿ ಬರುವಂಥ ಪಾತ್ರಗಳಲ್ಲಿ ಯಾವುದು ಹೋಗುತ್ತೆ, ಯಾವುದು ಹೋಗಲ್ಲ, ಸೊ ಯಾವ್ದು ಚೆನ್ನಾಗಿ ಮಾಡಿದರೆ ಜನಕ್ಕೆ ಮುಟ್ಟುತ್ತೆ ಅನ್ನುವಂಥದ್ದು ಒಂದು ವಿಶ್ಲೇಷಣೆ, ಒಂದು ವಿಮರ್ಶೆ, ಚಿಂತನೆ ಎಲ್ಲವೂ ಇರುತ್ತೆ ಒಬ್ಬ ನಿರ್ದೇಶಕರಿಗೆ. ಸೊ ಅದು ಭಾವಶಿಲ್ಪಿ ಪುಟ್ಟಣ್ಣ ಕಣಗಾಲ್ ಅವ್ರಿಗಲ್ಲೂ ಇತ್ತು. ಸೊ ಅವರು ಒಂದು ಯೋಚನೆ ಮಾಡಿದರು. ಇದರಲ್ಲಿ 2 ಪಾತ್ರ ಇದೆ. ಒಂದು ದೇವಕಿ ಅನ್ನುವಂಥದ್ದು, ಇನ್ನೊಂದು ಮಾಧವಿ ಅನ್ನುವಂಥದ್ದು. ಸೊ ದೇವಕಿ ಈ ಚಿತ್ರದ ನಾಯಕಿ, ಮಾಧವಿ ಈ ಚಿತ್ರದಲ್ಲಿ ನಾಯಕಿಯ ಅಕ್ಕ ಅನ್ನುವಂಥದ್ದು. ವಿರಹ ವೇದನೆಯಲ್ಲಿ ಬಳಲುತ್ತಿರುವಂತಹ ಒಬ್ಬ ಹೆಣ್ಣುಮಗಳು, ಮದುವೆಯಾದ ಹೆಣ್ಣುಮಗಳು ಅನ್ನುವಂಥದ್ದು ಈ ಪಾತ್ರ. ಸೊ ಯಾರ್ಯಾರಿಗೆ ಯಾವ್ದು ಸೂಕ್ತ ಆಗುತ್ತೆ, ಯಾವ್ದು ಸರಿ ಅನಿಸುತ್ತೆ, ಸೊ ಅದನ್ನು ಪುಟ್ಟಣ್ಣವರು ಕೊಟ್ಟಿದ್ದರು. ಇವ್ರಿಗೊಂದು ಅಂದಾಜಿತ್ತು, ನಾಯಕಿ ಪಾತ್ರ ಹೆಚ್ಚಿಲ್ಲಿ ಜನಕ್ಕೆ ಇಷ್ಟ ಆಗುತ್ತೆ. ಅಕ್ಕ ಹೇಗಿದ್ದಾರೆ, ತಂಗಿ ಎಷ್ಟು ಒಳ್ಳೆಯವರು ಅಂಥೇಳಿ ನಾಯಕಿ ಏನಿದ್ದಾರೆ ಆರತಿ ಅವರು, ಅವ್ರಿಗೆ ಈ ಹೆಚ್ಚಿನ ಸ್ಕೋರ್ ಆಗುತ್ತೆ ಅಥವಾ ಪ್ಲಸ್ ಆಗುತ್ತೆ ಅಂಥೇಳಿ ಒಂದು ಅಂದಾಜು ಮಾಡಿದ್ರು. ಆದರೆ ಸಿನಿಮಾ ಬಂದಾದ ಮೇಲೆ ಆದಂಥ ಧಮಾಕ ಬೇರೆಯೇ. ಯಾಕಂದರೆ ಸಿನಿಮಾದಲ್ಲಿ ಕಂಟೆಂಟ್ ಆ ಥರ ಇತ್ತು. ನಾಯಕಿ ಎಲ್ಲೋ ಒಂದು ಕಡೆ ಮಂಕಾದರು ಅನಿಸ್ತು. ಆದರೆ ನಾಯಕಿ ಅಕ್ಕನ ಪಾತ್ರಧಾರಿ ಅಭಿನಯ ಶಾರದೆ ಜಯಂತಿ ಅಮ್ಮ ಅವರು ತುಂಬ ಅದ್ಭುತವಾಗಿ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದರು. ಮನಸ್ಸಿನ ಆಳದಲ್ಲಿರುವಂಥ ತುಮುಲಗಳು, ಹಾಗೆಯೇ ದುಃಖ, ನೋವು, ವಿರಹ, ವೇದನೆ, ಸೊ ಈ ಎಲ್ಲ ಭಾವನೆಗಳನ್ನು ತುಂಬ ಅದ್ಭುತವಾಗಿ ವ್ಯಕ್ತಪಡಿಸಿದರು. ಹಾಗಾಗಿ ಜನಕ್ಕೆ ಈ ಒಂದು ಪಾತ್ರ ಹೆಚ್ಚು ಇಷ್ಟ ಆಯಿತು. ಸೊ ಇಲ್ಲಿ ಪ್ಲಸ್ಸು ಮೈನಸ್ಸು ಎಲ್ಲ ಉಲ್ಟಾ ಆಗಿತ್ತು. ಕಣಗಾಲ್ ಅವರ ಯೋಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಭಿಮಾನಿಗಳು ಅನ್ನೋಕ್ಕಿಂತ ಸಿನಿಮಾ ಪ್ರೇಮಿಗಳಿಗೆ ಯಾವ್ದು ಇಷ್ಟ ಆಗುತ್ತಲ್ವ ಅದನ್ನೇ ಅವ್ರು ಇಷ್ಟಪಡ್ತಾರೆ. ಯಾರು ಹೇಳಿದ್ರು ಅಷ್ಟೇ, ಯಾರು ಚಿಂತನೆ ಮಾಡಿದ್ರು ಅಷ್ಟೇ, ಜನಕ್ಕೆ ಸ್ಕ್ರೀನ್ ಮೇಲೆ ಏನು ಕಾಣುತ್ತೆ ಅದೇ ಸತ್ಯ ಅನ್ನುವಂಥದ್ದು ಈ ಒಂದು ಚಿತ್ರದ ಮೂಲಕ ಗೊತ್ತಾಗುತ್ತೆ. ಸೊ ಇಲ್ಲಿ ಎಡಕಲ ಗುಡ್ಡದ ಮೇಲೆ ಚಿತ್ರದಲ್ಲಿ ಚಂದ್ರಶೇಖರ್ ಇದ್ದಾರೆ. ಅವರು ಯಾವ ರೋಲ್ ಮಾಡಿದ್ದಾರೆ ಅಂತ ಸಿನಿಮಾ ಗೊತ್ತಿರುತ್ತೆ. ಇಲ್ಲಿ ಜಯಂತಿ ಅವರು ಏನೆಂದರೆ ಅವರ ಪ್ರೇಮಿಯಾಗಿ ಇಲ್ಲಿ ಕಾಣಿಸ್ಕೋತಾರೆ. ತಂಗಿ ಮೇಲೂ ಕಣ್ಣು ಹಾಕ್ತಾರೆ. ಸೊ ಈ ಥರದ್ದು ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಬಂದು ಹೆಚ್ಚು ಕಡಿಮೆ ಒಂದು 52-53 ವರ್ಷ ಆಗಿರಬಹುದು. ಸೊ ಈಗ ಇದನ್ನು ಹೇಳಲಿಕ್ಕೆ ಕಾರಣ ಅಂತ ಈಗಾಗಲೇ ಹೇಳಿದ್ದೀನಿ. ಏನಕ್ಕೆ ಈ ವಿಚಾರ ಈಗ ಬಂತು ಅನ್ನುವಂಥದ್ದನ್ನು. ಸೊ ಹಳೆಯ ಸಿನಿಮಾದ ಹಿಂದಿನ ಕಥೆಗಳು ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹಂಚ್ಕೊಳ್ಳೋಕ್ಕೆ, ಹೇಳಲಿಕ್ಕೆ ಖುಷಿ ಆಗುತ್ತೆ. ಸೊ ಈ ಥರದ್ದು ಸುದ್ದಿಗಳು ಅನ್ನೋಕ್ಕಿಂತ ಕಥೆಗಳು ಇರುತ್ತಲ್ವ, ಅದನ್ನು ಹಂಚ್ಕೋತಾನೆ ಇರ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.